ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಅಮ್ಮ ಮನೇಲಿರೋ ಗಿಡಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ ತುಳಸಿ ಎಷ್ಟು ಬಂದಿದೆ ಅಲ್ವಾ ಹೂವೆಲ್ಲ. ಅದನ್ನು ಮತ್ತೆ ಕೀಳ್ಬಿಟ್ಟು ಮತ್ತೆ ಅದಕ್ಕೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗೇ ಬರುತ್ತೆ. ಮೇಲಿರೋದು ಕೃಷ್ಣ ತುಳಸಿ, ಆಮೇಲೆ ಇದು ಬಂದುಬಿಟ್ಟು ಲಕ್ಷ್ಮಿ ಗಿಡ ಅಂತ ಹೇಳ್ತಾರೆ, ಲಕ್ಷ್ಮೀ ಮಾತಾ ಅಂತ ಹೇಳ್ತಾರೆ ಇವ್ರ ಹೆಸರು. ಈ ಎರಡನ್ನೂ ಇಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದು. ನಾವು ಈ ತುಳಸಿ ಇಟ್ಕೊಂಡಿದ್ವಿ ಅಂತಂದ್ರೆ ನನಗೆ ಕೃಷ್ಣ ತುಳಸಿನೂ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಮನೆಗೆ. ಸೊ ಬೆಳಗ್ಗೆ ಸಂಜೆ ಪೂಜೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ಮುಂದೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಮನಿ ಪ್ಲ್ಯಾಂಟು, ಆಮೇಲೆ ಇದು ಬಂದುಬಿಟ್ಟು ಅಲೋವೆರಾ. ಇದು ಬಂದುಬಿಟ್ಟು ಎಲ್ಲರೂ ಭಾಳಷ್ಟು ಜನ ಗೊತ್ತೇ ಇರುತ್ತೆ. ಇದು ಇರೋದ್ರಿಂದ ಮನೆ ಹತ್ರ ಹಾವುಗಳು ತಿರುಗಾಡಲ್ಲ ಅಂತ ಅದನ್ನು ಇಡ್ತಾರೆ ಅಷ್ಟೇ. ಇದು ಬಂದುಬಿಟ್ಟು ಈರುಳ್ಳಿ, ಅಮ್ಮ ಒಂದು ಚಿಕ್ಕದು ಈರುಳ್ಳಿ ಇಟ್ಟಿದ್ರೆ ಅಷ್ಟೇ, ಅದು ಬಂದುಬಿಡ್ತಾ ಇದೆ ನೋಡಿ. ಅದಾದಮೇಲೆ ಇದು ಬಂದುಬಿಟ್ಟು ಮೆಣಸಿನ ಗಿಡ, ಅದು ಪಕ್ಕದಲ್ಲಿರೋ ಚಿಕ್ಕದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದಾದಮೇಲೆ ಇದು ಬಂದುಬಿಟ್ಟು ಮಾವಿನಕಾಯ್ದು, ಇದು ಸ್ವಲ್ಪ ದೊಡ್ಡದಾಗೋವರೆಗೆ ಇಲ್ಲಿರುತ್ತೆ. ಅದಾದಮೇಲೆ ಅಮ್ಮ ಆಚೆ ಕಡೆ ಎತ್ತಿಡ್ತಾರೆ. ಮತ್ತು ಮನಿ ಪ್ಲ್ಯಾಂಟು. ಇಲ್ಲಿ ಬನ್ನಿ ನೋಡಿ ಎಷ್ಟೊಂದು ಬಂದಿದೆ ಅಲ್ವಾ. ಚಿಕ್ಕ ಚಿಕ್ಕದಾಗಿ ಪಿಂಕ್ ಹೂವು ಬಿಡುತ್ತೆ, ಅದನ್ನೆಲ್ಲ ದೇವ್ರಿಗೆ ಇಡೋದಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ಬಂದುಬಿಟ್ಟು ಒಂದೊಂದು ಸತಿ ತುಂಬ ಹೂವು ಬಿಡುತ್ತೆ. ಅದನ್ನು ಅಮ್ಮ ಎಲ್ಲ ಕಿತ್ಬಿಟ್ಟು ಅಷ್ಟುದ್ದ ಆಗುತ್ತೆ ಹೂವು ಬಿಟ್ಟರೆ, ಅಷ್ಟುದ್ದ ಕಟ್ಬಿಟ್ಟು ದೇವ್ರಿಗೆ ಹಾಕೋಕ್ಕೆ ಯೂಸ್ ಆಗುತ್ತೆ ಅದು. ಅದಾದಮೇಲೆ ಇದು ಬಂದುಬಿಟ್ಟು ಕನಕಾಂಬರ, ಮತ್ತು ಇದು ಚೆಂಡು ಹೂವು. ಇದು ಯಾವ ಹೂವು ಗೊತ್ತಿಲ್ಲ, ಕಾಮೆಂಟ್ ಮಾಡಿ ನನಗೆ ತಿಳಿಸಿ ನಿಮಗೆ ಗೊತ್ತಿದ್ದರೆ. ಅದಾದಮೇಲೆ ಮೇಲೆ ನೋಡಿ ಮೆಣಸಿನ ಗಿಡ, ಮತ್ತು ಬಂದುಬಿಟ್ಟು ಚೆಂಡು ಹೂವು ಇದು. ಆಮೇಲೆ ಇದು ಬಂದುಬಿಟ್ಟು ಇದು ಒಂದು ಚಿಕ್ಕದು ಮೆಣಸಿನ ಗಿಡ. ಆಮೇಲೆ ಇದು ಕನಕಾಂಬರ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ. ಮತ್ತೆ ಬನ್ನಿ ತೋರಿಸ್ತೀನಿ. ಇದು ಬಂದುಬಿಟ್ಟು ಚಾಮಂತಿ. ಅದಾದಮೇಲೆ ಮತ್ತು ಅದರ ಪಕ್ಕದಲ್ಲಿರೋದು ಬಂದುಬಿಟ್ಟು ಚೆಂಡು ಹೂವು. ಅದಾದಮೇಲೆ ಮಲ್ಲಿಗೆ. ಮೇಲ್ಗಡೆ ಬಂದುಬಿಟ್ಟು ಚಾಮಂತಿ, ಅದು ದೊಡ್ಡ ಚಾಮಂತಿ, ಅದು ವೈಟ್ ಕಲರಲ್ಲಿ ಬಿಡುತ್ತೆ, ದೊಡ್ಡದು ಚೆನ್ನಾಗಿರುತ್ತೆ. ಅದು ಹಳ್ಳಿದ್ರೆ ತುಂಬ ದೊಡ್ಡದಾಗಿ ಬರುತ್ತೆ. ಅದಾದಮೇಲೆ ಆ ಕಡೆ ಬಂದುಬಿಟ್ಟು ಈ ಕಡೆ ಕನಕಾಂಬರ, ಮತ್ತು ಚೆಂಡು ಹೂವು, ಮತ್ತು ಚಾಮಂತಿ ಹೂವು. ಥ್ಯಾಂಕ್ ಯು ಫಾರ್ ವಾಚಿಂಗ್.